ಡೌನ್ ಸ್ಟಾರ್ಟ್ ಆಗಿದೆ. ಜಸ್ಟ್ 2 days to go. ನಮ್ಮ ಕುರಿಯರ್ನ ಇದು ಎತ್ಕೊಂಡು ಎಲ್ಲ ಹತ್ರ ಓಡಾಡೋದೇ ಇರೋದು. ಹಿಡಿಯೋಕ್ಕಾಗ್ತಾ ಇಲ್ಲ ನಮಗೆ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆ್ಯಂಡ್ ಇವತ್ತು ಏನಂತ ಅಂದರೆ ಎವ್ರಿಥಿಂಗ್ ಈಸ್ ರೆಡಿ. ನಮ್ಮದು ಬ್ಲೌಸ್ ವರ್ಕಿಂದ ಸ್ಟಿಚಿಂಗ್ ಕೊಟ್ಟು ಬಂದಿದ್ವಿ, ಅದು ರೆಡಿ ಆಗಿದೆ. ದೆನ್ ಸ್ಯಾರಿ ಕುಚ್ಚಿ ಕೊಟ್ಟಿದ್ವಿ, ಅದು ರೆಡಿ ಆಗಿದೆ. ಅದು ಬ್ಲೌಸು. ದೆನ್ ನಿಮ್ಗೆ ಕೇಳಿಸ್ತಿದೆ ಅಂತ ಅನ್ಸುತ್ತೆ ನಾನು ಮಾತಾಡೋದು. ಅವ್ನು ಆಟ ಆಡ್ತಿದ್ರೇನೋ ಮಾಡಿಕೊಂಡು. ದೆನ್ ಅದಾದಮೇಲೆ ನಂದು ಕೊರಿಯರ್ ಬಂದಿದೆ ಗೈಸ್, ಡೆಕೋರೇಷನ್ ನೇಮ್ ರಿವೀಲಿಂಗ್ ಬೋರ್ಡಿಂದು ಕೊರಿಯರ್ ಬಂದಿದೆ. ಸೊ ಐ ವಾಂಟ್ ಟು ರಿಸೀವ್ ಇಟ್. ನಾನು ಅದನ್ನು ಬೇರೆ ಕಡೆಯಿಂದ ಆರ್ಡರ್ ಮಾಡಿದ್ದೆ. ಸೊ ಅದು ಬಂದಿದೆ, ಅದನ್ನು ಇಸ್ಕೊಂಬರ್ಬೇಕು ನಾನು ಆ ಬೋರ್ಡ್ನ. ದೆನ್ ವಾಟ್ ನೆಕ್ಸ್ಟ್, ಇನ್ನು ಅಷ್ಟು ಕೆಲಸ ಇದೆ ಸದ್ಯಕ್ಕೆ. ಅಷ್ಟು ಕೆಲಸನ ಮುಗಿಸ್ಕೊಂಡು ಬರೋಣ. ಕಮ್ ಲೆಟ್ಸ್ ಗೋ. ಆ್ಯಂಡ್ ಅಷ್ಟೇ ಗೈಸ್, ಇನ್ನು ಡೌನ್ ಸ್ಟಾರ್ಟ್ ಆಗಿದೆ. ಜಸ್ಟ್ 2 days to go. ಇನ್ನು 2 daysಲ್ಲಿ ನಾಮಕರಣ ಇದೆ. ನಾಳೆ ನಾಡಿದ್ದು ಆಚೆ ಆಗ್ತದೆ ನಾಮಕರಣ. ಇಷ್ಟು ಬೇಗ ಬಂದೋಯ್ತು ಅಂದರೆ ಹೇಳೋಕ್ಕೆ ಆಗಲ್ಲ. ಸಿಕ್ಕಾಪಟ್ಟೆ ಬೇಗ ದಿನಗಳೇ ಮುಗ್ದೋಯ್ತು. ಆ್ಯಂಡ್ ನಾಳೆ ಪ್ರದೀಪ್ ಔಟ್ಫಿಟ್ ತೊಗೊಬರಕ್ಕೆ ಹೋಗಬೇಕು ಸೆಲೆಕ್ಟ್ ಮಾಡೋಕ್ಕೆ. ಬಿಕಾಸ್ ನಿಮ್ದು ಎಲ್ರದ್ದು ರೆಡಿ ಆಗಿದೆ, ಅವ್ರದ್ದು ಔಟ್ಫಿಟ್ ಇನ್ನೂ ತೊಗೊಳೋದು ಬಾಕಿ ಇದೆ. ಅವ್ರಿನ್ನ ಕೆಲಸ ಇದೆ ಅಂತ ಪೋಸ್ಟ್ಪೋನ್ ಮಾಡ್ಕೊಂಡು ಹೋಗಿದ್ದಾರೆ. ಸೊ ನಾಳೆ ಅಟ್ಲೀಸ್ಟ್ ಹೋಗಿ ತೊಗೊಂಬರ್ಬೇಕು, ನೋಡೋಣ. ಆ್ಯಂಡ್ ಈ ವ್ಲಾಗ್ ಇಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನಾಳೆ ಇದರ ಮನೇಲಿ ರಿಲೇಟಿವ್ಸ್ ಬರ್ತಾರೆ ಗೈಸ್. ಯಾರ್ಯಾರು ಬರ್ತಾರೆ ಅದೆಲ್ಲ ವ್ಲಾಗ್ ಮಾಡ್ತೀನಿ, ನಾನು ತೋರಿಸ್ತೀನಿ. ಮುದ್ದು ಬಾಯಿಲಿ ಚಿನ್ವಿನ ಎತ್ಕೊಂತೀನಿ. ಬೇಸಿಲ್ಲ ಅಂದ್ರೆ ಅವ್ನು ಅಳ್ತಾನೆ. ಬಾ ಮುದ್ದಮ್ಮ. ಹಾಯ್, ನೀನು ವ್ಲಾಗ್ ಮಾಡಬೇಕಾ? ಅದಾದಮೇಲೆ ಹೋಗ್ಬಿಟ್ಟು ಬಂದ್ಬಿಡೋಣ. ನನಗೆ ಆದಷ್ಟು ಬೇಗ ಎಲ್ಲ ಕೆಲಸ ಮುಗಿಸ್ಕೊಬರೋಣ. ಅನನ್ಯಾಗೆ ವರ್ಕ್ ಇದ್ದಿದ್ದರಿಂದ ಇಷ್ಟು ಲೇಟ್ ಆಯ್ತು ಅವಳಿಗೆ, ಅದು ಮೀಟಿಂಗ್ ಇದೆ ಅಂತ ಹೇಳ್ಬಿಟ್ಟು. ಬೇಗ ಲಾಗೌಟ್ ಆಗಬೇಕಿತ್ತು. ಏನು ಚಿನ್ನಮ್ಮ, ಆಲ್ರೆಡಿ 6:50 ಆ್ಯಂಡ್ ಕಮ್ ಲೆಟ್ಸ್ ಸ್ಟಾರ್ಟ್ ದಿ ವ್ಲಾಗ್. ಅನನ್ಯ ಬೇಗ ರೆಡಿ. ಏನು ಹೇಳ್ದೆ ನೀನು ಅಮ್ಮಂಗೆ? ಹೇಳು, ಊಟ ಬೇಡ, ಏನಾದರೂ ತಿನ್ಕೊ ಬರ್ತೀವಿ ಅಂತ. ಮುದ್ದನ್ನು ಕರ್ಕೊಂಡು ಹೋಗ್ತಿದ್ದೀವಿ ಗೈಸ್. ಪ್ಲ್ಯಾನ್ ಚೇಂಜ್. ಇವನು ಕರ್ಕೊಂಡು ಹೋಗ್ತಿದ್ದೀವಿ ಬಿಕಾಸ್ ಇವನು ನಾವಿಲ್ಲ ಅಂದರೆ ಇವನು ಮೈಂಟೈನ್ ಮಾಡೋದು ಸಿಕ್ಕಾಪಟ್ಟೆ ಕಷ್ಟ. ಸೊ ವಿ ಆರ್ ಟೇಕಿಂಗ್ ಹಿಮ್ ವಿತ್ ಅಸ್. ಏನು ತೋರಿಸ್ತಿದ್ಯಾ? ಏನು ತೋರಿಸ್ತಿದ್ಯಾ? ಸರಿ, ಅವ್ರು ಕಳ್ಸೋದಕ್ಕೆಲ್ಲ ಕಳಿಸು. ನಮ್ಮ ಹುಡುಗ ಎಂಗೇಜ್ಡ್ ಅಂತ. ಇಲ್ಲಿ ನೋಡು ತುತ್ತು. ನೀನು ಕರ್ಕೊಂಡು ಹೋಗಲ್ಲ ಕಣಪ್ಪ ಇಲ್ಲಿ. ನೀವು ಎಂಗೇಜ್ಮೆಂಟ್ ಅವ್ನು ಈಗಲೇ ರೆಡಿ ಆಗ್ತಾನೆ. ಬಾಯ್ ಬಾಯ್. ಎಂಗೇಜ್ಮೆಂಟ್ ಆಗೋರು. ಲೇಟ್ ಆಯ್ತೈತೆ. ಬಾಯ್ ಬಾಯ್. ಕೊಡಿ ಇದೆಲ್ಲ ಮುರ್ಕೊಂಡು ಕೊಡ್ತಾ ಇದ್ದೀರಾ? ಪೆಟ್ರೋಲ್ಗೆ ಒಂದು ಉಂಗುರ ಕೊಡೋದು ಎಲ್ಲ ಫಸ್ಟ್ ಕೊರಿಯರ್ ಆಫೀಸ್ ಹತ್ರ ಹೋಗೋಣ. ಫಸ್ಟ್ ಕೊರಿಯರ್ ಆಫೀಸ್ ಹತ್ರ ಹೋಗಿ ನೆಕ್ಸ್ಟ್ ಬೇರೆ ಹತ್ರ ಹೋಗ್ತೀವಿ. ಬಿಕಾಸ್ ಕೊರಿಯರ್ ಆಫೀಸಲ್ಲಿ 7 o'clock ತನಕ ಅಷ್ಟೇ ಇರೋದಂತೆ, ಕ್ಲೋಸ್ ಮಾಡಿಬಿಡ್ತಾರೆ. ನಾನೇ ಹತ್ತೋದು ಕಷ್ಟ, ಇದನ್ನು ಎತ್ಕೊಂಡು ಈಗ ಸುತ್ತಬೇಕು ನಾನು ಇವಾಗೆಲ್ಲ ಹತ್ರ. ನಮ್ಮಮ್ಮ ನೋಡ್ಕೊತಿದ್ರು ಗೈಸ್. ಬಟ್ ಏನಂದರೆ ಇವನ ಹತ್ರ ನಮ್ಮಮ್ಮ ಹೇಳಲ್ಲ, ಅಳ್ತಾನೆ ಕ್ಲೋಸ್ ಎಲ್ಲ ಸುಮ್ಮನೆ ಇರುತ್ತೆ. ಏನಿಲ್ಲ, ಏನು ಅಳ್ಳಿಲ್ಲ. ಹೋದಾಗ ಕೇಳಿದ್ರು ಅಷ್ಟೇ, ಅಳ್ತಿದ್ನ ಅಮ್ಮ, ಏನು ಅಳ್ತಿದ್ನ, ಹಿಂಗೆ ಸುಮ್ಮನೆ ಇದ್ನ ಅಂದರೆ ಏನಿಲ್ಲ ಸುಮ್ಮನೆ ಇದ್ದ ಅನ್ನತ್ತೆ. ಸುಮ್ಮನೆ ಕಷ್ಟ ಆಗುತ್ತೆ ನಮ್ಮಮ್ಮ ನೋಡ್ಕೊಳಕ್ಕೆ. ಅಟ್ಲೀಸ್ಟ್ ಬೇರೆ ಹತ್ರ ಹೋದಾಗ ಓಕೆ, ಇಲ್ಲ ಹತ್ರದಲ್ಲಾದರೂ ಕರ್ಕೊಂಡು ಹೋಗೋಣ ಅಂತ ನಮ್ಮ ಜೊತೆನೇ ಕರ್ಕೊಂಡು. ಈ ಪಾರ್ಸಲು ದೊಡ್ಡದಿದೆ ಅಂತ ನೋಡೋಣ, ಬನ್ನಿ. ಬೈಕಲ್ಲಿ ಇಟ್ಕೊಂಡು ಮಿಕ್ಕಿದ ಹತ್ರ ಎಲ್ಲ ಓಡಾಡಬೇಕು ನಾವು. ನನಗೆ ಫುಲ್ ಖುಷಿ ಗೈಸ್. ಏನಾದರೂ ಅವನು ಹಿಂಗೆ ಕೈ ತಕ್ಕೊಂಡು ಹೋಗ್ಬಿಟ್ರೆ, ಅವ್ನು ಯೂಶ್ವಲಿ ನಮ್ಮ ಹತ್ರ ಇದ್ದಾಗ ಇಲ್ಲ ಕೂತ್ಕೊಂಡಿದ್ರೆ ಹೋಗಲ್ಲ. ಅವಳಿಗೆ ಅವನು ಹೋಗ್ಬೇಕು, ಅವನು ಹೋದ್ರೆ ಫುಲ್ಲು ಖುಷಿ. ನನಗೆ ಫುಲ್ ಖುಷಿ ಅಲ್ಲ, ನಿಮಗೆ ಅವನಂಗೆ ಬಂದ್ಬಿಟ್ರೆ ಅಂತ ನೋಡಿ ಏನು ಮಾಡ್ತೀಯ? ನಾನೇ ಹಾಕು ಅಂದ್ರು ಅವಳು ಹಾಕಲ್ಲ ಗೈಸ್.
ಅವಳಿಗೆ ನೋಡೋಕ್ಕೆ ಭಯ ಆಗ್ತಂದು ಇನ್ನು ಹಾಕೋದಿಲ್ಲ. ನೀನು ಆಣೆ ನಿಕ್ಕಮ್ಮೆ ಅದು ಸ್ನಾನ ಗೈಸ್, ನಾನು ಸ್ನಾನ ಮಾಡಿಸಿ ಅವನಿಗೆ ಎಂತ ಬಾಡಿ ಲೋಷನು ಕ್ರೀಮ್ ಹಾಕ್ಬಿಟ್ಟು ಮಲಗಿಸಿದ್ದೆ. ಅದಾದ್ಮೇಲೆ ಎದ್ದಾಗ ಹಣೆಗಿರ್ಬೇಕಿತ್ತು, ಮತ್ತೆ ಕರ್ಕೊಂಡು ಬಂದ್ವಲ್ಲ. ಅಲ್ಲಿ ಕಾಣಿಸ್ತಿದ್ದೆ ನಮ್ಮ ಮಗನೇ ನನ್ನ ಸ್ಕ್ರೀನಲ್ಲಿ, ಅದನ್ನೇ ನೋಡ್ತವನು. ಬೇಡ ನನ್ನ ಹತ್ರ ಬರ್ತೀಯಾ? ಅನಮ್ಮ ಹೋಗ್ತೈತಲ್ಲಿ ನೋಡಲ್ಲಿ. ಗೈಸ್, ಇದು ನಾನು ಒಂದು ರಿಂಗ್ಸಿಗೆ ಹಾಕೋದು ಸ್ಪ್ರಿಂಗ್ ಬರುತ್ತಲ್ಲ, ಜ್ಯುವೆಲ್ರಿ ಶಾಪಲ್ಲಿ ಮರ್ತು ಬಂದ್ಬಿಟ್ಟಿದ್ದೀನಿ. ಇವಾಗ ಇದು ನಾನು ಫಸ್ಟ್ ಹಾಕಿದ್ದೆ, ಇನ್ನೊಂದು ರಿಂಗ್ ಹಾಕ್ಕೊಂಡಿದ್ದಾನಲ್ಲ, ಇದಕ್ಕೆ ಇದಕ್ಕೆ ಸ್ಪ್ರಿಂಗ್ ಹಾಕಬೇಕು. ಸೊ ಇಲ್ಲೆಲ್ಲ ಕೇಳಿದೆ, ಎಲ್ಲೂ ಸಿಕ್ಕಲಿಲ್ಲ. ಆರ್ಡರ್ ಮಾಡಿದ್ದೀನಿ ಆನ್ಲೈನಲ್ಲಿ, ನೋಡೋಣ ಯಾವತ್ತು ಬರುತ್ತೆ ಅಂತ. ಬಂದಮೇಲೆ ನಗೀಸ್ ನಾಳೆ ಬರುತ್ತೆ. ಬಂದಮೇಲೆ ಆ ಥ್ರೆಡ್ ತೆಗೆದ್ಬಿಟ್ಟು ಸ್ಪ್ರಿಂಗ್ ಹಾಕಬೇಕು. ಅವನು ಇವತ್ತಿನ ನೆನ್ನೆಯಿಂದನೇ ಮಿಂಚಿಂಗ್ ಫುಲ್ಲು. ಬೆಳ್ಳು ಕಾಣಿಸ್ತಿದ್ಯಾ? ಪರವಾಗಿಲ್ಲ, ಫ್ಲ್ಯಾಶ್ ಹಾಕ್ಬಿಟ್ಟು ಮಾಡಪ್ಪ, ಕರ್ಕರೋಗೆಲ್ಲ ಮಾಡಬೇಡ ಗೈಸ್. ನಮ್ಮದು ಪಾರ್ಸಲ್ ಇಲ್ಲಿದೆ ನೋಡಿ, ಇಲ್ಲಿ ಈ ಸಣ್ಣ ಇಲ್ಲಿ ಕಾಣಿಸ್ತಿದೆಯಲ್ಲ, ಇಲ್ಲಿ ಇದೆ ನಮ್ಮದು ಪಾರ್ಸಲ್. ಆ ಅಣ್ಣ ಬ್ಯಾಂಕಿಗೆ ಹೋಗಿದ್ದಾರೆ ಅಂತ, ಬಂದೆ ಅಮ್ಮ ಒಂದು ಸ್ವಲ್ಪ ಹೊತ್ತು ಅಂತ ಹೇಳಿದ್ದಾರೆ. ಸೊ ವಿ ಆರ್ ವೆಯ್ಟಿಂಗ್. ಇದು ಚಿನ್ವಿ ನೇಮ್ ರಿವೀಲಿಂಗ್ ಬೋರ್ಡ್ ಗೈಸ್. ಇದರಲ್ಲಿ ನೇಮ್ ಇದೆ ಏನು ಅಂತ, ಅದನ್ನು ನಾಮಕರಣ ಅಲ್ಲಿ ರಿವೀಲ್ ಮಾಡಿರೋದನ್ನ ವ್ಲಾಗ್ ಮಾಡ್ತೀನಲ್ಲ, ನೀವು ಗೈಸ್ ಕ್ಯಾನ್ ಸಿ. ನನ್ನ ಮಗ ಬೆಳೆದನಲ್ಲ, ಅದಕ್ಕೆ ಏನು ಹಾಕ್ಲಿಲ್ಲ ಅಂದ್ರೆ ನಡೆಯುತ್ತೆ. ಅದೇ ಹೇಳ್ತಿರೋದು, ಫುಲ್ಲು ನೋಡು ಶಾಕ್ ಆಗ್ಬಿಟ್ಟು, ಅಯ್ಯ ಇದೇನಿದು ಹಿಂಗೆ ಅಂತ. ಹಾ ಮುದ್ದಮ್ಮ, ನಮ್ಮ ಮನೆಗೆ ಹೋಗಿ ಅಡುಗೆ ಮಾಡ್ಬೇಕಿನ್ನ. ಅದಕ್ಕೆ ಅಮ್ಮ ಹೇಳಿದ್ದೆ, ನೀನು ಊಟ ಮಾಡಬೇಡ, ಅಡುಗೆ ಮಾಡುವಂತ ಬೇಗ ಅಂತ. ಇಬ್ರಿಗೂ ಹೇಳಿರೋದಾಗಿ ಒಬ್ರಿಗಲ್ಲ. ನಮ್ಮಮ್ಮ ಬೆಳಗ್ಗೆಯಿಂದ ಏನೇನೋ ಕೆಲಸ ಎಲ್ಲ ಮಾಡಿ, ಹಸಿಟ್ಟೆಲ್ಲ ಇದು ಮಾಡಿ ಎಲ್ಲ ಸಾಕಾಗಿ ಹೋಗೈತೆ ನಮ್ಮಮ್ಮಂಗೆ. ಸೊ ಹೋಗೋಷ್ಟರಲ್ಲಿ ಮಾಡಿರುತ್ತೆ ತಾನೇ, ನಮ್ಮಂಗೆ ಕಾಯ್ಕೊಂಡು ಕೂತ್ಕೊಂಡ್ರೆ ನಾವು ಹೋಗೋಷ್ಟರಲ್ಲೇ ಟೈಮ್ ಆಗುತ್ತೆ. ಊಟನೂ ಆಗೋಗಿರುತ್ತೆ ನಾವು ಹೋಗೋಷ್ಟರಲ್ಲಿ. ನಮಗೆ ಅಮ್ಮ ಸುಮ್ಮನೆ ಲೇಟ್ ಮಾಡ್ತೀವಿ ಆಮೇಲೆ ತುಂಬ ಅಂತ ಹೇಳಿ ಹೇಳಿದ್ರು. ಏನು ಮುದ್ದು ಬರ್ತೀಯಾ? ಬಾ ಬಾ ಇಲ್ಲಿ ಬಾ. ಚಿನ್ವಿಗೆ ಅಂತ ನಮ್ಮ ಅಜ್ಜಿ ಒಂದು ಜೊತೆ ಬಟ್ಟೆ ತಗೊಬಂದಿದ್ರು ಆಯ್ತಾ. ಇವತ್ತು ಏನಾದರೂ ರಿಟರ್ನ್ ಕೊಡೋದಿದ್ರೆ ಆರ್ ಸಮಥಿಂಗ್ ಏನಾದರೂ ಇದ್ರೆ ತೊಗೊಂಡೋಗು ಅಂತ ಹೇಳಿದ್ರು. ಇವತ್ತು ತೊಗೊಂಬರೋದಿತ್ತು, ಬಟ್ ಅದು ಮರ್ತೇ ಬಂದಿದ್ದೀನಿ. ಬಿಕಾಸ್ ಶರ್ಟ್ ಮತ್ತು ಜೀನ್ಸ್ ಪ್ಯಾಂಟ್ ಪೆನ್ಸಿಲ್ ಕಟ್ ತಂದಿದೆ. ಯೂಶ್ವಲಿ ಏನಂದರೆ ಅವ್ನಿಗೆಲ್ಲ ತಂದಿರೋರ್ದೆಲ್ಲ ಜೀನ್ಸೇ ಜಾಸ್ತಿ ಇರೋದು. ಜೀನ್ಸ್ ಎಲ್ಲ ಸುಮ್ಮನೆ ವೇಸ್ಟ್ ಆಗುತ್ತೆ. ಈಗ ತುಣ್ಣ ಆದರೆ ಮತ್ತೆ ಮನೆ ಹತ್ರನೂ ಹಾಕೋಕ್ಕಾಗಲ್ಲ ಡೈಲಿ ಯೂಸ್ಗೆ, ಸುಮ್ಮನೆ ವೇಸ್ಟ್ ಆಗೋದು. ಎಷ್ಟು ಫುಲ್ಲು ಅವನ ಹತ್ರ ಜೀನ್ಸ್ ಶಾರ್ಟ್ಸು ಮತ್ತು ಪ್ಯಾಂಟ್ ಜಾಸ್ತಿ ಅದೇ ಇರೋದು. ಏನು ಚಿನ್ನಮ್ಮ, ಯೂಶ್ವಲಿ ಗೈಸ್ ನನಗೆ ಏನು ಗೊತ್ತಾ, ಅವನಿಗೆ ತಂದುಕೊಟ್ಟಿರೋ ಎಲ್ಲರೂ ಬಟ್ಟೆನೂ ಹಾಕಿದ್ದೀನಿ ನನಗೆ. ಈಗ ಒಂದೊಂದು ಏನಾದರೂ ಅಷ್ಟು ಚೆನ್ನಾಗಿಲ್ಲ ಅಂತ ಅನಿಸಿದ್ರು ಅವ್ರು ಇಷ್ಟಪಟ್ಟು ತಂದಿರ್ತಾರೆ ಪಾಪ ಅಂತ ಹೇಳಿ ಎಲ್ಲರೂ ಬಟ್ಟೆನೂ ಹಾಕಿದ್ದೀನಿ ನಾನು. ಯಾವುದೂ ಎಷ್ಟು ಚೆನ್ನಾಗಿಲ್ಲ ಅದು ಚೆನ್ನಾಗಿಲ್ಲ ಅಂತ ಯಾವುದೂ ಎತ್ತಿಟ್ಟಿಲ್ಲ. ಸೊ ಇದು ಅಜ್ಜಿನೇ ತೊಗೊಂಡೋಗಿ ನೋಡು ಯಾವುದಾದ್ರು, ನನ್ನ ಕಾಟನ್ ಐಟಮ್ಸ್ ಜಾಸ್ತಿ ಅವನಿಗೆ ಹಾಕೋದು, ಅದಕ್ಕೋಸ್ಕರ ಕಾರ್ಡ್ ಸೆಟ್ ಅವ್ರು ಸಮಥಿಂಗ್ ಕಾಟನ್ನಲ್ಲಿ ಏನಾದರೂ ಇದ್ರೆ ತೊಗೊಬರೋಣ ಅಂತ ಅಂದ್ಕೊಂಡಿದ್ದೆ. ನೋಡಿದ್ರೆ ಬಿಟ್ಟೆ ಬಂದಿದ್ದೀನಿ, ನೋಡೋಣ ನಾಳೆ ಆದರೆ ಇಸ್ಕೊಂಡ್ವಿ ಗೈಸ್. ನಮ್ಮ ಕುರಿಯರ್ನ ಇದು ಎತ್ಕೊಂಡು ಎಲ್ಲ ಹತ್ರ ಓಡಾಡೋದೇ ಇರೋದು. ನಾನು ನೋಡಿದ್ವಿ. ವೆಯ್ಟ್ಲೆಸ್ಸಾ? ವೆಯ್ಟ್ ಇದೆಯಾ ಸ್ವಲ್ಪ ಅನಿಸುತ್ತೆ. ಓಕೆ, ಅದು ಬೋರ್ಡ್ ಅಲ್ವಾ ಅದಕ್ಕೆ. ಲೆಟ್ಸ್ ಗೋ. ಹೊಸಿನ ಆಗಿದೆ ಗೈಸ್, ಅಮ್ಮಂದು ನಂದು ಅನನ್ಯದು 3 ಜನದ್ದು ಆಗಿದೆ. ಇಸ್ಕೊಂಡು ಇವಾಗ ಸಾರಿ ಕುಚ್ಚ ಹತ್ರ ಇಸ್ಕೊಂಡು ಹೋಗ್ಬೇಕು. ಚಿನ್ನಮ್ಮ ನನ್ನ ಮನೆ ನೋಡ್ತವ್ರೆ, ಚೆನ್ನಾಗಿದೆ. ಥ್ಯಾಂಕ್ ಯು.
ಪ್ಲಸ್ ಏನಾದರೂ ಚಾಟ್ಸ್ ತಿನ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ಪಾರ್ಲರ್ ಕೆಲಸ ಆಗಿಲ್ಲ ಬಿಕಾಸ್ ಯಾರೋ ಫೇಶಿಯಲ್ ಮಾಡಿಸ್ಕೊಳ್ತಿದ್ದಾರೆ. ಅದು ಇನ್ನೂ 1:45 to 1 hour ಆಗುತ್ತಂತೆ. ಸೊ ಅಷ್ಟರಲ್ಲಿ ಕುಚ್ಚಿಸ್ಕೊಂಡು ಚಾಟ್ಸ್ ಏನಾದರೂ ತಿನ್ಕೊಂಡು ಹೋಗೋಣ ಅಂತ ಬಂದ್ವಿ. ಇಲ್ಲಿ ಗೋಬಿ ವಿತ್ ಫ್ರೈಡ್ ರೈಸಿಗೆ ರೈಸ್ ಇಲ್ಲ. ಸೊ ವಿ ಆರ್ ಟೇಕಿಂಗ್ ಮಸಾಲೆ ಪುರಿ ಆ್ಯಂಡ್ ದೈಪುರಿ. ಅವನ್ನ ಹಿಡಿಯೋಕ್ಕಾಗ್ತಾ ಇಲ್ಲ ನಮ್ಮ ಕೈಯಲ್ಲಿ. ನಾನು ನೋಡ್ತೇವೆ ಇವಾಗ ಆಯ್ ಅದಲ್ಲೋಡು. ಇಲ್ಲೇನು ತಿನ್ಸಕ್ಕೂ ಆಗಲ್ಲ, ಏನು ಖಾರ ತಿನ್ನಲ್ಲ. ಈ ಪೂರು ಮಮ್ಮೆ ನೋಡಿದ ಕಾಲು ನನಗೆ ಅದ್ರ ಮಧ್ಯೆ ಹಾಕೊಂಡು ಇದ್ದು ಕೆಳಗಡೆ ನೀನು ತಿಂತಿರೋದನ್ನೇ ನೋಡ್ತವನು ಅವನು ಫುಲ್ಲು ಝೂಮ್ ಹಾಕ್ಕೊಂಡು. ಅವ್ನ ಎಕ್ಸ್ಪ್ರೆಷನ್ ಕ್ಯಾಪ್ಚರ್ ಮಾಡಂಗೆ ನೀನು ತಿಂತಾ ಇದೆಯಲ್ಲ, ಅದಕ್ಕೆ ತೊಗೊಂಡು ನೀನು ಕ್ಯಾಪ್ಚರ್ ಮಾಡೋದಿದ್ದು, ನನಗೆ ಮಾಡೋಕ್ಕಾಗಲ್ಲ. ಟೆಕ್ ದಿಸ್ ಫೋನ್ ತಿನ್ನೋಲ್ಲ ಬಿಸಿ ಇದು ನೋಡು. ಬಿಟ್ಟಾಕ್ಬಿಡ್ತಾನೆ, ಹೇಳ್ಬಿಡ್ತಾನೆ ಮುಂದಕ್ಕೆ ಕೊಡು 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 ಅಂತ. ಸ್ಪೂನ್ ಬೇಕಾ? ಇದು ಸ್ಪೂನ್ ಬೇಕಾ ನಿಮಗೆ? ಅದೇನು ನೀನು ತಿನ್ನೋದಲ್ಲ, ಇದು ತಿನ್ಬೋದು ನೀನು. ಸೇವ್ ಕೊಡ್ತೀನಿ. ಇದಾದರೆ ಹೋಗುತ್ತೆ. ನನಗೆ ಬರೀ ಇದೆ ಟೇಸ್ಟಿ ಐಟಮ್ಸೇ ಹೋಗೋದು, ಮನೆ ಫುಡ್ ಏನು ಹೋಗಲ್ಲ. ಸೇಮ್ ಅವ್ರ ಅಮ್ಮ ಥರ, ನನ್ನ ಥರ ಹೆರಿಡಿಟಿ. ನಮ್ಮ ಪಾರ್ಲರ್ ಕೆಲಸ ಆಗಲೇ ಇಲ್ಲ. ಅವರು ಬಾಗ್ಲಾಕೊಂಡು ಹೋಗ್ಬಿಟ್ಟವ್ರು ಆಲ್ರೆಡಿ ಮನೆಗೆ. ಅದು ತಿಂದ್ಬಿಟ್ಟು ಹೋಗೋಷ್ಟು. ನನ್ನ ಮಗನ ನೋಡಿ ಈ ಸೈಡ್ ಟರ್ನ್ ಮಾಡಿಸ್ಕೊಂಡು ಕೂರಿಸ್ಕೊಂಡಿದ್ದೀನಿ. ಅಲ್ಲಿ ಡೈರೆಕ್ಟ್ ಮುಖಕ್ಕೆ ಗಾಳಿ ಹೊಡಿಯುತ್ತೆ ಅಂತ ಹೇಳ್ಬಿಟ್ಟು. ಸೊ ಆ ಕಡೆ ಈ ಕಡೆ ನೋಡ್ಕೊಂಡು ಕೂತೈತದು. ಎಂಟು ಬೇಯಿಸ್ತೀನಿ, ಹಂಗೆ ಮಲ್ಕೊಬಿಟ್ಟಿದ್ದೀನಿ. ನಾವು ಅಮ್ಮಂಗೆ ರೆಸ್ಟ್ ಕೊಡೋಕ್ಕೆ ಅಂತಲೇ ಕರ್ಕೊಂಡು ಹೋಗಿದ್ವಿ ಅಲ್ವೇನಮ್ಮ? ಸರಿ ಸರಿ ಅಂತ ಹೆಂಗೋ ನೆಮ್ಮದಿಗಿದ್ವಿ ಬಿಡು ಅಂತ.